ಇನ್ನು ಉದ್ಘಾಟನೆಯಾದ 6 ತಿಂಗಳಿಗೆ ಮೆಡಿಕಲ್ ಕಾಲೇಜು ಕಟ್ಟಡದಲ್ಲಿ ಬಿರುಕು ಬಿಟ್ಟಿರುವಂತಹ ಘಟನೆಯಾಗಿದೆ. ಜನವರಿ 7ನೇ ತಾರೀಕು ಉದ್ಘಾಟನೆಯಾಗಿದ್ದಂತಹ ಹಾವೇರಿ ಮೆಡಿಕಲ್ ಕಾಲೇಜ್ ಬರೋಬ್ಬರಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಕಾಲೇಜು ಕಟ್ಟಡ ಇದು. ಅವತ್ತು ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಮೆಡಿಕಲ್ ಕಾಲೇಜಿನ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಅಲ್ಲಲ್ಲಿ ಕಾಲೇಜಿನ ಕಟ್ಟಡಕ್ಕೆ ಹಾಕಿದಂತಹ ಟೈಲ್ ಸಿಮೆಂಟ್ ಕೂಡ ಡ್ಯಾಮೇಜ್ ಆಗಿದೆ. ಈಗ ಕೇವಲ 6 ತಿಂಗಳಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ನೂರಾರು ವಿದ್ಯಾರ್ಥಿಗಳು, ಸುಮಾರು 150 ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಬೆಂಗಳೂರು ಮೂಲದ KBR ಇನ್ಸ್ಟ್ರಾಟೆಕ್ ಅನ್ನುವಂತಹ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿತ್ತು. ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕಟ್ಟಡ ನಿರ್ಮಾಣದ ಗುಣಮಟ್ಟದ ಕುರಿತು ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮೆಡಿಕಲ್ ಕಾಲೇಜು ಉದ್ಘಾಟನೆ ಮಾಡಿ 6 ತಿಂಗಳಿಗೆ ಬಿರುಕು ಕಾಣಿಸಿಕೊಂಡಿರೋದು. ಕಳೆದ ಜನವರಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದಂತಹ ಕಟ್ಟಡ ಇದು. 150 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಲ್ಲಿ. ಆದರೆ ಈಗ 6 ತಿಂಗಳಿಗೆ ಈ ರೀತಿಯಾಗಿ ಬಿರುಕು ಬಿಟ್ಟಿದೆ. ಹಾವೇರಿಯ ಮೆಡಿಕಲ್ ಕಾಲೇಜ್ ಏನಿದೆ ಅದು ಮುಖ್ಯಮಂತ್ರಿಗಳಿಂದ ಉದ್ಘಾಟನೆಯಾಗಿ ಕೆಲವು ತಿಂಗಳುಗಳು ಕಳೆದಿದೆ. ಆಲ್ರೆಡಿ ಹಾವೇರಿ ಮೆಡಿಕಲ್ ಕಾಲೇಜಿನ ಪರಿಸ್ಥಿತಿ ಹೇಗಿದೆ ಬಿಲ್ಡಿಂಗ್ದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಅದು ಸೀಳ್ಬಿಟ್ಟಿದೆ, ಬಿರುಕು ಬಿಟ್ಟಿದೆ ಬಿಲ್ಡಿಂಗು. ಸೊ ಇದು ಕಳಪೆ ಕಾಮಗಾರಿಯ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ಮೆಡಿಕಲ್ ಕಾಲೇಜ್ ನಿರ್ಮಾಣ ಮಾಡಿ ಏನು ಭಾಳ ದಿನ ಆಗಿಲ್ಲ ರೀ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಮಾಡಿರುವಂತಹ ಮೆಡಿಕಲ್ ಕಾಲೇಜು. ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಶಿವಾನಂದ ಪಾಟೀಲ್ ಅವರು ಈ ಮೆಡಿಕಲ್ ಕಾಲೇಜ್ ಉದ್ಘಾಟನೆ ಮಾಡಿದರು. ಇಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅನ್ನೋಂಥದ್ದನ್ನು ನಾನು ನಿಮ್ಮ ದೃಶ್ಯದಲ್ಲಿ ತೋರಿಸ್ತೀನಿ. ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಟೈಲ್ಸ್ಗಳು ಕಿತ್ತೋಗಿದೆ. ಈ ಟೈಲ್ಸ್ ಕಿತ್ತೋಗಿರುವಂಥ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಹೋಗಲಿ ಟೈಲ್ಸ್ದು, ಕೆಳಗಡೆ ತೋರಿಸ್ತೀನಿ ನಾನು ನಿಮಗೆ. ಅಡಿಪಾಯನೇ ಸರಿ ಇಲ್ಲ, ತಳನೇ ಗಟ್ಟಿ ಇಲ್ಲ ಮೆಡಿಕಲ್ ಕಾಲೇಜ್ದು. ಆಲ್ರೆಡಿ ಇದು ಬಿರುಕು ಬಿಟ್ಟಿದೆ. ನಾನು ಕೆಳಗಡೆ ಈ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ನ ಕೆಳಗಡೆ ಒಂದು ದೊಡ್ಡ ಬಿರುಕದ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಕಾಮಗಾರಿ ಮಾಡಿ ಕೆಲವೇ ದಿನ ಕಳೆದಿದೆ, ಉದ್ಘಾಟನೆಯಾಗಿ ಕೆಲವೇ ತಿಂಗಳುಗಳು ಕಳೆದಿದೆ. ಅಷ್ಟರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿರುಕು ಕಂಡು ಬಂದಿದೆ ಅಂತ ಹೇಳಿದರೆ ಕಾಮಗಾರಿ ಹೇಗಿದೆ, ಕಾಮಗಾರಿಯ ಗುಣಮಟ್ಟ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಮೊದಲೇ ಹಾವೇರಿ ಜಿಲ್ಲೆ ಅಪರೂಪಕ್ಕೊಂದು ಮೆಡಿಕಲ್ ಕಾಲೇಜ್ ಆಗಿದೆ. ಬಹಳಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಕಾಲೇಜ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಬಿರುಕು ಬಿಟ್ಟಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ದೊಡ್ಡ ಮಟ್ಟದ ಬಿರುಕುಗಳು ಕಂಡು ಬಂದಿದೆ. ಹೀಗಾಗಿ ಒಂದು ಅನುಮಾನ, ಏನು ಕ್ವಾಲಿಟಿ ಮಾಡಿದರು, ಯಾವ ರೀತಿ ಕ್ವಾಲಿಟಿಯ ಮಟೀರಿಯಲ್ಗಳನ್ನು ಯೂಸ್ ಮಾಡಿದರು ಅನ್ನೋದ್ರ ಬಗ್ಗೆ ಇವತ್ತು ಅನುಮಾನ ಮೂಡುತ್ತೆ. ಇದು ನೋಡಿ, ಸಿಮೆಂಟ್ ತುಂಡುಗಳೆಲ್ಲ ಬಿದ್ದೋಗಿದೆ. ಇದೇನು ನೋಡ್ಬೋದು ನೀವು, ಇಷ್ಟು ದೊಡ್ಡ ಬಿರುಕು. ಇದು ಪೂರ್ತಿ ಗೋಡೆನೇ ಬಿರುಕು ಬಿಟ್ಟಿದೆ. ಕೆಳಗಡೆ ಅದು ಅಡಿಪಾಯದ ಮೇಲ್ಗಡೆ ಇರುವಂಥ ಗೋಡೆ ಪೂರ್ತಿ ಬಿರುಕು ಬಿಟ್ಟಿರುವಂಥದ್ದನ್ನು ಗಮನಿಸ್ಬೋದು ನೀವು. ಯಾಕಂದರೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ, ಮೆಡಿಕಲ್ ಕಾಲೇಜ್ ಉದ್ಘಾಟನೆಯಾಗಿ 3-4 ತಿಂಗಳು ಕಳೆದಿಲ್ಲ, ಆಲ್ರೆಡಿ ಈ ರೀತಿಯಾಗಿ ಕಾಮಗಾರಿ ಕಳಪೆ ಆಗಿದೆ, ಇದು ಬಿರುಕು ಬಿಡುತ್ತೆ ಬಿಲ್ಡಿಂಗ್ ಅಂತ ಹೇಳಿದರೆ ನಿಜಕ್ಕೂ ಕೂಡ ಆಶ್ಚರ್ಯದ ಸಂಗತಿ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅನ್ನೋಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇದು ಒಂದೇ ಅಲ್ಲ, ಇಲ್ಲಿ ಮೇಲ್ಗಡೆನೂ ಕೂಡ ಕೆಲವು ಕಡೆ ಬಿರುಕು ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಮೇಲ್ಗಡೆನೂ ಕೂಡ ಬಿಲ್ಡಿಂಗ್ನ ಮೇಲ್ಗಡೆನೂ ಕೂಡ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಕಾಣ್ಬೋದು ಪ್ರತ್ಯಕ್ಷವಾಗಿ. ಸಾಕಷ್ಟು ಸಮಸ್ಯೆಗಳನ್ನು ಇವತ್ತು ಮೆಡಿಕಲ್ ಕಾಲೇಜಿನ ಈ ಒಂದು ಬಿಲ್ಡಿಂಗೇ ಹೇಳುತ್ತೆ ಇವತ್ತು ಏನೇನು ಸಮಸ್ಯೆ ಇದೆ ಅನ್ನೋಂಥದ್ದನ್ನು. ಆ ಮೆಡಿಕಲ್ ಕಾಲೇಜಿನ ಬಿಲ್ಡಿಂಗ್ಗಳು ಭಾಳ ದಿನ ಏನಾಗಿಲ್ಲ ರೀ. ಅದು ನೂರಾರು ಕೋಟಿ ಖರ್ಚು ಮಾಡಿರುವಂಥ ಮೆಡಿಕಲ್ ಕಾಲೇಜಿನ ಬಿಲ್ಡಿಂಗ್ಗಳು ಈ ರೀತಿ ಕಳಪೆ ಆಗಿಬಿಟ್ರೆ ಪರಿಸ್ಥಿತಿ ಹೇಗೆ? ಸರಿಯಾದ ಗುಣಮಟ್ಟದ ಕಾಂಕ್ರೀಟ್ ಹಾಕಿರಲಿಲ್ವ? ಹಾಗಾದರೆ ಇಂಥ ಪ್ರಶ್ನೆಗಳು ಇವತ್ತು ಉದ್ಭವ ಆಗುತ್ತೆ. ಮೆಡಿಕಲ್ ಕಾಲೇಜ್ ನಿರ್ಮಾಣದ ಸಂದರ್ಭದಲ್ಲೇ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು. ಇದು ಭಾಳ ತಗ್ಗು ಪ್ರದೇಶದಲ್ಲಿ ಮಾಡ್ತಿದ್ದಾರೆ, ನೀರು ನಿಲ್ಲುತ್ತೆ. ಸೊ ಅಡಿಪಾಯ ತೆಗೆಯುವಾಗೆಲ್ಲ ನೀರು ನಿಂತಿರುವಂಥ ಫೋಟೋಗಳು ವೈರಲ್ ಆಗಿತ್ತು. ಹೀಗಾಗಿ ನೀರು ನಿಂತ್ಕೊಂಡ್ರೆ ಅಡಿಪಾಯ ಗಟ್ಟಿಮುಟ್ಟಾಗಿ ಕೂರುತ್ತಾ ಅನ್ನುವಂಥ ಗುಣಮಟ್ಟದ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗಿತ್ತು. ಈಗ ಈ ರೀತಿ ಆಗಿಬಿಟ್ರೆ ಸಾಕಷ್ಟು ಇವತ್ತು ಅನುಮಾನಗಳು ಮೂಡುತ್ತೆ. ಇದು ಇವತ್ತು ಮೆಡಿಕಲ್ ಕಾಲೇಜಿನ ಹಣೆ ಬರ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.